ಹಾಯ್ ಎವ್ರಿವನ್. ಟುಡೇ ಕ್ಲಾಸ್ನಲ್ಲಿ ನಾವು ಬಜಾಜ್ ಮೋಟಾರ್ಸ್ ಮೇಲೆ ರೇಷಿಯೋ ಪ್ರಾಬ್ಲಮ್ನ ಅನಾಲಿಸಿಸ್ ಮಾಡ್ತಾ ಹೋಗೋಣ. ಸೊ ಬಜಾಜ್ ಮೋಟಾರ್ಸ್ ಲಿಮಿಟೆಡ್ನಲ್ಲಿ ಏನೇನು ಕೇಳಿದರೆ ಫಸ್ಟು ಕ್ಲಿಯರ್ ಮಾಡ್ಕೊಳ್ಳೋಣ ಕ್ವಶನ್ಸು. ಸೊ ಇಲ್ಲಿ ನೋಡಿ, ಸ್ಟಾಕ್ 1/4/2014 ಹೇಳಿದ್ದಾನೆ. ಸೊ ಸ್ಟಾಕ್ 1/4/2014 ಅಂತ ಹೇಳಿದ್ರೆ ಡೇಟ್ ನಾನು ಅಬ್ಸರ್ವ್ ಮಾಡೋಣ. 31/3/2015 ಅಂತ ಅಂದರೆ ಸೊ ಅಲ್ಲಿಗೆ 1/4 ಓಪನಿಂಗ್ ಆಗಿರುತ್ತೆ. ಇದು ಓಪನಿಂಗ್ ಸ್ಟಾಕ್ ಆಗಿದೆ. ಕರೆಂಟ್ ಇಯರ್ ಸೇಲ್ಸ್ ಹೇಳಿದ್ದಾನೆ, ಗ್ರಾಸ್ ಪ್ರಾಫಿಟ್ ಹೇಳಿದ್ದಾನೆ, ನೆಟ್ ಪ್ರಾಫಿಟ್ ಹೇಳಿದ್ದಾನೆ. ಸೊ ನೆಟ್ ಪ್ರಾಫಿಟ್ ಅಂದರೆ ಎಲ್ಲ ಕಳೆದು ಕೊನೆಗೆ ಉಳಿದಿರುವಂಥ ಅಮೌಂಟ್ ಆಗಿರುತ್ತೆ. ಇದರಲ್ಲಿ ಏನೇನು ಕಂಡಿಡೀರಿ ಅಂತ ಕೇಳಿದ್ದಾನೆ ನೋಡೋಣ. ಒಂದು ನೆಟ್ ಪ್ರಾಫಿಟ್ ರೇಷಿಯೋ. ಸೊ ಫಾರ್ಮುಲಾ ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ವರ್ಕಿಂಗ್ ಕ್ಯಾಪಿಟಲ್ ರೇಷಿಯೋ. ಸೊ ಕರೆಂಟ್ ಅಸೆಟ್ಸ್ ಮತ್ತು ಕರೆಂಟ್ ಲ್ಯಾಬಿಲಿಟೀಸ್ನ ಕಂಡುಹಿಡ್ಕೊಂಡು ಮಾಡಬೇಕು. ಆಸಿಡ್ ಟೆಸ್ಟ್, ಕ್ವಿಕ್ ಟೆಸ್ಟ್, ಲಿಕ್ವಿಡಿಟಿ ಇವು ಮೂರು ಒಂದೇ. ಆಸಿಡ್ ಅಸೆಟ್ಸ್ ಡಿವೈಡೆಡ್ ಬೈ ಆಸಿಡ್ ಲ್ಯಾಬಿಲಿಟಿ. ಇನ್ ಡೆಟ್ ಇಕ್ವಿಟಿ, ಡೆಟ್ ಡಿವೈಡೆಡ್ ಬೈ ಇಕ್ವಿಟಿ. ಸ್ಟಾಕ್ ಟರ್ನ್ ಓವರ್ ರೇಷಿಯೋ, COGS ಡಿವೈಡೆಡ್ ಬೈ ಆವರೇಜ್ ಇನ್ವೆಂಟ್ರಿ ಅಂತ ಹೇಳಿ ನೋಡ್ತೀವಿ. ಫಿಕ್ಸ್ಡ್ ಅಸೆಟ್ ಟರ್ನ್ ಓವರ್ ರೇಷಿಯೋ, ನೆಟ್ ಸೇಲ್ಸ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಡಿವೈಡೆಡ್ ಬೈ ನೆಟ್ ಫಿಕ್ಸ್ಡ್ ಅಸೆಟ್ ಅಂತ ಹೇಳಿ ನೋಡ್ತೀವಿ. ಈಗ ಯಾವ್ಯಾವುದಕ್ಕೆ ಹೋಗುತ್ತೆ ಅಂತ ಹೇಳಿ ಡಿವೈಡ್ ಮಾಡ್ಕೊಳ್ಳೋಣ. ಸೊ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಈಕ್ವಿಟಿಗೆ ಹೋಗುತ್ತೆ, ಪ್ರಿಫರೆನ್ಸ್ ಈಕ್ವಿಟಿಗೆ ಹೋಗುತ್ತೆ, ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಈಕ್ವಿಟಿಗೆ ಹೋಗುತ್ತೆ, P&L ಈಕ್ವಿಟಿಗೆ ಹೋಗುತ್ತೆ, ಸೆಕ್ಯೂರಿಟಿ ಪ್ರೀಮಿಯಂ ಈಕ್ವಿಟಿಗೆ ಹೋಗುತ್ತೆ. ಇಷ್ಟನ್ನು ಕೂಡಿಕೊಂಡು ಅದರಿಂದ ನೀವು ಕಳಿಬೇಕಾಗಿರೋದು ಒಂದು ಗುಡ್ವಿಲ್, ಇನ್ನೊಂದು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಇನ್ನೊಂದು ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಆ್ಯಂಡ್ ಡಿಬೆಂಚರ್. ಇದು ಆಲ್ರೆಡಿ ಐಟಮ್ ಹೇಳಿದ್ದೀನಿ. ಗುಡ್ವಿಲ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಇದ್ದರೆ, ಕಮಿಷನ್ ಆನ್ ಇಶ್ಯೂ ಆಫ್ ಶೇರ್ಸ್ ಆ್ಯಂಡ್ ಡಿಬೆಂಚರ್ ಇದ್ದರೆ, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಆ್ಯಂಡ್ ಡಿಬೆಂಚರ್ ಇದ್ದರೆ, ಪ್ರಮೋಷನಲ್ ಎಕ್ಸ್ಪೆನ್ಸಸ್ ಇದ್ದರೆ ಅಷ್ಟನ್ನು ಕೂಡ ಡಿಡಕ್ಟ್ ಮಾಡಬೇಕು. ಅವಾಗ ಆ್ಯಕ್ಚುಲ್ ಆಗಿ ಸಿಗೋದು ನಿಮಗೆ ಈಕ್ವಿಟಿ. ಇನ್ನು ನೆಕ್ಸ್ಟ್ ನೋಡೋದಾದರೆ ಡಿಬೆಂಚರ್ ಅಂದರೆ ಡೆಟ್, ಲಾಂಗ್ ಟರ್ಮ್ ಲೋನ್ ಅಂದರೆ ಡೆಟ್. ಇವೆರಡು ಕೂಡ ಡೆಟ್ಟಿಗೆ ಹೋಗುತ್ತೆ. ಕ್ರೆಡಿಟ್ ಆರ್ ಕರೆಂಟ್ ಲ್ಯಾಬಿಲಿಟಿ, ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಕರೆಂಟ್ ಲ್ಯಾಬಿಲಿಟಿ, BOD ಕರೆಂಟ್ ಲ್ಯಾಬಿಲಿಟಿ, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಕರೆಂಟ್ ಲ್ಯಾಬಿಲಿಟಿ. ಇನ್ನು ಗುಡ್ವಿಲ್ ಬಂದರೆ ಹೇಳಿದೆ ಇಕ್ವಿಟಿಯಿಂದ ಕಳೆದು. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಫಿಕ್ಸ್ಡ್ ಅಸೆಟ್, ಪ್ಲಾಂಟ್ ಆ್ಯಂಡ್ ಮಿಷನರಿ ಫಿಕ್ಸ್ಡ್ ಅಸೆಟ್ಸ್, ಎಕ್ವಿಪ್ಮೆಂಟ್ ಫಿಕ್ಸ್ಡ್ ಅಸೆಟ್, ಫರ್ನಿಚರ್ ಆ್ಯಂಡ್ ಫಿಟ್ಟಿಂಗ್ ಫಿಕ್ಸ್ಡ್ ಅಸೆಟ್, ಇದಿಷ್ಟು ಕೂಡ ಫಿಕ್ಸ್ಡ್ ಅಸೆಟ್ಗೆ ಹೋಗುತ್ತೆ. ಇನ್ನು ಡೆಟಾಸ್ ಕರೆಂಟ್ ಅಸೆಟ್, BR ಕರೆಂಟ್ ಅಸೆಟ್, ಸ್ಟಾಕ್ ಇನ್ ಟ್ರೇಡ್ ಕರೆಂಟ್ ಅಸೆಟ್, ಕ್ಯಾಶ್ ಇನ್ ಹ್ಯಾಂಡ್ ಕರೆಂಟ್ ಅಸೆಟ್, ಪ್ರೀಪೇಯ್ಡ್ ಸ್ಯಾಲ್ರಿ ಕರೆಂಟ್ ಅಸೆಟ್, ಪ್ರಿಲಿಮಿನರಿ ಮತ್ತು ಡಿಸ್ಕೌಂಟು ಗುಡ್ವಿಲ್ಲು ಈಕ್ವಿಟಿಯಿಂದ ಡಿಡಕ್ಟ್ ಮಾಡ್ಕೊಳ್ತೀವಿ. ಈಗ ಡೈರೆಕ್ಟ್ ಆನ್ಸರ್ಗೆ ಹೋಗೋಣ. ಸೊ ಫಸ್ಟ್ ಒನ್ ನೆಟ್ ಪ್ರಾಫಿಟ್ ರೇಷಿಯೋ. ಸೊ ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ಸೊ ಈ ಇನ್ಫಾರ್ಮೇಷನ್ ಅವೈಲಬಲ್ ಇದೆಯಾ ನಮ್ಮ ಕ್ವಶ್ನಲ್ಲಿ ನೋಡೋಣ. ಸೊ ಇಲ್ಲಿ ನೋಡಿ, ನೆಟ್ ಕರೆಂಟ್ ಇಯರ್ ಸೇಲ್ಸ್ ಕೊಟ್ಟಿದ್ದಾನೆ. ಏನಾದರೂ ರಿಟರ್ನ್ಸ್ ಇದ್ದರೆ ಕಳ್ಕೋಬೇಕು. ಯಾವುದೇ ರಿಟರ್ನ್ಸ್ ಇಲ್ಲ, ಇಟ್ ಬಿಕಮ್ಸ್ ಅ ನೆಟ್ ಸೇಲ್ಸ್ ಆಗುತ್ತೆ. ಓಕೆನಾ? ಸೊ ಅಲ್ಲಿ ನಿಮಗೆ ಕೇಳಿರೋದು ನೆಟ್ ಪ್ರಾಫಿಟ್ ರೇಷಿಯೋ ಕಂಡುಹಿಡೀರಿ ಅಂತ. ನೆಟ್ ಪ್ರಾಫಿಟ್ ಆಲ್ರೆಡಿ ರೆಡಿ ಇದೆ. ಸೊ ಫಾರ್ಮುಲಾಗೆ ಅಪ್ಲೈ ಮಾಡ್ಬೋದು ನಾವು ಈಸಿಯಾಗಿ. ನೋಡಿ, ನೆಟ್ ಪ್ರಾಫಿಟ್ 1,50,000 ಇದೆ, ನೆಟ್ ಸೇಲ್ಸ್ 10 lakh ಇದೆ. ಫಾರ್ಮುಲಾ ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100 ಮಾಡಿದಾಗ 15%. So there is no information about the sales return. So given current year sales 10 lakh should be treated as a net sales. ಎರಡನೇದು ವರ್ಕಿಂಗ್ ಕ್ಯಾಪಿಟಲ್ ರೇಷಿಯೋ ಆರ್ ಕರೆಂಟ್ ರೇಷಿಯೋ ಅಂತ ಕರಿತೀವಿ. ಸೊ ವರ್ಕಿಂಗ್ ಕ್ಯಾಪಿಟಲ್ ರೇಷಿಯೋ ಇಸ್ ನಥಿಂಗ್ ಬಟ್ ಎ ಕರೆಂಟ್ ರೇಷಿಯೋ. ಈಗ ನೀವು ಮಾಡಬೇಕಾದ್ರು ಕರೆಂಟ್ ಅಸೆಟ್ ಲೀಸ್ಟು, ಕರೆಂಟ್ ಲ್ಯಾಬಿಲಿಟೀಸ್ ಲೀಸ್ಟು. ಸೊ ಅವುಗಳನ್ನ ಒಂದು ಕಡೆ ಅಕ್ಯುಮುಲೇಟ್ ಮಾಡ್ಕೊಳ್ಳೋಣ. ಕ್ಯಾಶ್ ಇನ್ ಹ್ಯಾಂಡ್, ಡೆಟಾಸ್, BR, ಸ್ಟಾಕ್, ಪ್ರೀಪೇಯ್ಡ್ ಕರೆಂಟ್ ಅಸೆಟ್, ಕ್ರೆಡಿಟಾರ್, ಟ್ಯಾಕ್ಸ್, BOD ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ ಕರೆಂಟ್ ಲ್ಯಾಬಿಲಿಟಿ. ಸೊ ಅದನ್ನು ಫಾರ್ಮುಲಾಗೆ ಅಪ್ಲೈ ಮಾಡಿದರೆ ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲ್ಯಾಬಿಲಿಟಿ 2.37:1. ನೆಕ್ಸ್ಟ್ ಆ್ಯಸಿಡ್ ಅಸೆಟ್ಸ್ ಅಂದರೆ ವೆರಿ ಈಸಿ. ನಾವೇನಿಲ್ಲಿ ಕರೆಂಟ್ ಅಸೆಟ್ ಮಾಡ್ಕೊಂಡಿದ್ದೀವಿ ಅದರಲ್ಲಿ ಬಿಡಬೇಕಾಗಿರೋ ಐಟಮು ಒಂದು ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ಗಳಾಗಿರ್ಬೋದು, ಇನ್ನೊಂದು ಸ್ಟಾಕ್. ಈ ಎರಡನ್ನೂ ಬಿಟ್ಟಿದ್ದೀವಿ. ನೋಡಿ, ಇಲ್ಲಿ 1,25,000 ಬಿಟ್ಟಿದ್ವಿ. ಸೊ ಅದೇ ರೀತಿ ಇಲ್ಲಿ BOD ಒಂದನ್ನು ಬಿಟ್ಟರೆ ಆಯಿತು. ಸೊ ಅಲ್ಲಿಗೆ 9 lakh. ಸೊ ಫಾರ್ಮುಲಾಗೆ ಅಪ್ಲೈ ಮಾಡಿದಾಗ 2,30,000 ಡಿವೈಡೆಡ್ ಬೈ 1,10,000 2.09:1 ಆನ್ಸರ್ ಸಿಕ್ತು. ನೆಕ್ಸ್ಟ್ ಡೆಟ್ ಇಕ್ವಿಟಿ ರೇಷಿಯೋ. ಸೊ ಡೆಟ್ ನಿಮ್ಗೆ ಯಾವ ರೀತಿ 2,60,000 ಬಂದಿದೆ, ಈಕ್ವಿಟಿ 4,35,000 ಹೇಗೆ ಬಂದಿದೆ ಅಂದರೆ ಕೆಳಗಡೆ ನೋಡಿ. ಡೆಟ್ ಅಂದರೆ ನಿಮ್ಮ ಪ್ರಾಬ್ಲಮಲ್ಲಿ ಡಿಬೆಂಚರ್, ಲೋನ್ ಇದೆ, ಅವೆರಡನ್ನು ಕೂಡ್ಕೊಂಡ್ವಿ. ಈಕ್ವಿಟಿ, ಪ್ರಿಫರೆನ್ಸ್, ಸೆಕ್ಯೂರಿಟಿ, ರಿಸರ್ವ್, P&L, ಅದೇ ರೀತಿ ಗುಡ್ ವಿಲ್ಲು ಮತ್ತು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್. ಸೊ ಇವುಗಳನ್ನ ಕಳ್ಕೊಂಡ್ರೆ ಆ್ಯಕ್ಚುಯಲ್ ಈಕ್ವಿಟಿ ನಿಮಗೆ ಸಿಗುತ್ತೆ. ಸೊ ಮಾಡಿದಾಗ ನಿಮಗೆ 2,60,000 ಡಿವೈಡೆಡ್ ಬೈ 4,35,000 0.6:1 ಬರುತ್ತೆ. ಸೊ ನೆಕ್ಸ್ಟು ನೋಡೋದಾದರೆ ನಾವು ಸ್ಟಾಕ್ ಟರ್ನ್ ಓವರ್ ರೇಷಿಯೋ. ಸ್ಟಾಕ್ ಟರ್ನ್ ಓವರ್ ರೇಷಿಯೋ ನಮಗೆ ಬೇಕಾಗಿರೋದು ಕಾಸ್ಟ್ ಆಫ್ ಗೂಡ್ಸ್ ಡಿವೈಡೆಡ್ ಬೈ ಆವ್ರೇಜ್ ಇನ್ವೆಂಟ್ರಿ. COGS ಹೇಗೆ ಸಿಗುತ್ತೆ? ನಿಮ್ಮ ಕ್ವಶನ್ ಅಬ್ಸರ್ವ್ ಮಾಡಿ. COGS ಹೇಗೆ ಸಿಗುತ್ತೆ ಅಂತ ಅಂದರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡು, ನಿಮಗೆ ಗ್ರಾಸ್ ಪ್ರಾಫಿಟ್ ಇದೆ, ಅದೇ ರೀತಿ ನೆಟ್ ಪ್ರಾಫಿಟ್ ಇದೆ, ಸ್ಟಾಕ್ ಇದೆ, ಸೇಲ್ಸ್ ಇದೆ. ಫಾರ್ಮುಲಾನ ನಾವು ನೋಡೋದಾದರೆ ನೆಟ್ ಸೇಲ್ಸ್ ಮೈನಸ್ COGS ಗ್ರಾಸ್ ಪ್ರಾಫಿಟ್ ಸಿಗುತ್ತೆ ಅಲ್ವಾ. ಬಟ್ ಇಲ್ಲಿ ಗ್ರಾಸ್ ಪ್ರಾಫಿಟ್ ಇಲ್ಲ, COGS ಇಲ್ಲ, ಗ್ರಾಸ್ ಪ್ರಾಫಿಟ್ ಇದೆ. ನೆಟ್ ಸೇಲ್ಸಿಂದ ಗ್ರಾಸ್ ಪ್ರಾಫಿಟ್ನ ಮೈನಸ್ ಮಾಡಿದರೆ ಸಿಗೋದೆ COGS ಆಗಿರುತ್ತೆ. ಸೊ ಇಲ್ಲಿ ನೋಡಿ, ನೀವು ಅಬ್ಸರ್ವ್ ಮಾಡಿ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇಸ್ ಈಕ್ವಲ್ ಟು ನೆಟ್ ಸೇಲ್ಸ್ ಮೈನಸ್ COGS, ಗ್ರಾಸ್ ಪ್ರಾಫಿಟ್ ಇಸ್ ಈಕ್ವಲ್ ಟು COGS. ಇನ್ನು ಆವ್ರೇಜ್ ಇನ್ವೆಂಟ್ರಿ, ಓಪನಿಂಗ್ ಸ್ಟಾಕ್ ನಿಮ್ಮ ಕ್ವಶನಲ್ಲಿದೆ, ಅಡ್ಜಸ್ಟ್ಮೆಂಟಲ್ಲಿ ಕ್ಲೋಸಿಂಗ್ ಸ್ಟಾಕ್ ನಿಮ್ಮ
ಬ್ಯಾಲೆನ್ಸ್ ಶೀಟಲ್ಲಿದೆ. ಈ ಎರಡನ್ನೂ ಕೂಡ್ಕೊಂಡ್ರೆ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿರಿ, ನಿಮ್ಮ ಬ್ಯಾಲೆನ್ಸ್ ಶೀಟ್ನ ನೋಡಿದಾಗ ಸ್ಟಾಕ್ ಇನ್ ಟ್ರೇಡ್ ಈಸ್ ನಥಿಂಗ್ ಬಟ್ ಎ ಕ್ಲೋಸಿಂಗ್ ಸ್ಟಾಕ್ ಅಂತ ಕರಿತೀವಿ. ಅದೇ ರೀತಿ ಅಡ್ಜಸ್ಟ್ಮೆಂಟ್ನಲ್ಲಿ ಓಪನಿಂಗ್ ಸ್ಟಾಕ್ ಇದೆ. 1 + 1,20,000 ಈ ಎರಡನ್ನೂ ಆ್ಯಡ್ ಮಾಡಿಕೊಂಡಾಗ ನೋಡಿ ಇಲ್ಲಿ 2,20,000. ನಿಮಗೆ ಸ್ಟಾಕ್ ಇನ್ ಟ್ರೇಡ್ ಇದೆಯಲ್ಲ, ದಟ್ ಈಸ್ ದ ಆ್ಯಕ್ಚುಲ್ ಕ್ಲೋಸಿಂಗ್ ಸ್ಟಾಕ್ ಆ್ಯಂಡ್ ಅಡ್ಜಸ್ಟ್ಮೆಂಟ್ ಇರೋದು ಓಪನಿಂಗ್ ಸ್ಟಾಕ್. ಸೊ ಎರಡನ್ನೂ ಕೂಡ್ಕೊಂಡು ಡಿವೈಡೆಡ್ ಬೈ 2 ಮಾಡಿದಾಗ 1,10,000. ಸೊ ಮಾಡಿದಾಗ ನಿಮ್ಗೆ ಆನ್ಸರ್ ಈ ರೀತಿ ಸಿಗುತ್ತೆ. ಇನ್ ಫಿಕ್ಸ್ಡ್ ಅಸೆಟ್ ಟರ್ನ್ ಓವರ್ ರೇಷಿಯೋ ಮಾಡಿದಾಗ ನೆಟ್ ಸೇಲ್ಸ್ ಡಿವೈಡೆಡ್ ಬೈ ನೆಟ್ ಫಿಕ್ಸ್ಡ್ ಅಸೆಟ್. ನೆಟ್ ಸೇಲ್ಸ್ ಆಲ್ರೆಡಿ ನಿಮ್ಮ ಕ್ವಶ್ನಲ್ಲಿದೆ. ನೆಟ್ ಫಿಕ್ಸ್ಡ್ ಅಸೆಟ್ ಇಸ್ ನಥಿಂಗ್ ಬಟ್ ಎ ಲೀಸ್ಟ್ ಆಫ್ ಫಿಕ್ಸ್ಡ್ ಅಸೆಟ್. ಯಾವ್ಯಾವುದಿದೆ ಫಿಕ್ಸ್ಡ್ ಅಸೆಟ್ ನೋಡಿ ಇಲ್ಲಿ 1, 2, 3, 4 ಇಷ್ಟನ್ನು ಕೂತ್ಕೊಂಡು ಸೊ ಫಾರ್ಮುಲಾಗೆ ಅಪ್ಲೈ ಮಾಡಿದರೆ ವಿಲ್ ಗೆಟ್ ಅ ಫಿಕ್ಸ್ಡ್ ಅಸೆಟ್ ಟರ್ನ್ ಓವರ್ ರೇಷಿಯೋ. ಬಿಕಾಸ್ ದಿಸ್ ಇಸ್ ಅ ಟರ್ನ್ ಓವರ್ ರೇಷಿಯೋ, ಇಟ್ ಡಿನೋಟ್ಸ್ ಟೈಮ್ಸ್. ಸೊ ಈಸಿ ಇದೆ, ಕಾನ್ಸಂಟ್ರೇಟ್ ಮಾಡಿ. ಕ್ವಶನ್ ಯಾವುದೇ ರೀತಿ ಕೇಳಿದ್ರೂ ಕೂಡ ನೀವು ಅಟೆಂಡ್ ಮಾಡೋ ರೀತಿ ಇರಬೇಕು. ಐ ಹೋಪ್ ಯು ಆಲ್ ಅಂಡರ್ಸ್ಟ್ಯಾಂಡ್ ದಿಸ್ ಪ್ರಾಬ್ಲಮ್. ಯಾಕೆಂದರೆ 5 ಪ್ರಾಬ್ಲಮ್ಸ್ನ ನಾನು ಇಲ್ಲಿ ಸಾರ್ಟ್ ಮಾಡಿಸಿದ್ದೀನಿ. ಸೊ ಈ 5 ಪ್ರಾಬ್ಲಮ್ನಲ್ಲಿ ನಿಮ್ಗೆ ಟೈಪ್ ಆಫ್ ಪ್ರಾಬ್ಲಮ್ಮು ಅರೈಸ್ ಆಗುತ್ತೆ ಕ್ವಶನಲ್ಲಿ. ಓಕೆ, ಥ್ಯಾಂಕ್ ಯು.